ಅಮ್ಮ, ನಾನು ರಾಧಿಕಾ ಅನ್ನೋ ಹುಡುಗಿನ ತುಂಬ ಇಷ್ಟಪಡ್ತಿದ್ದೀನಿ. ಅವಳು ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾಳೆ. ನೀವು ಒಪ್ಕೊಳ್ಳೋದಾದರೆ ಅವ್ರ ಮನೆಯವ್ರ ಜೊತೆ ನೀವು ಮಾತುಕತೆ ಮಾಡೋಕ್ಕೆ ವ್ಯವಸ್ಥೆ ಮಾಡಿಸ್ತೀನಿ. ಆಯ್ತು ಮಗನೆ, ನಿನಗೆ ಇಷ್ಟ ಇಲ್ಲದೆ ಇರೋ ಹುಡುಗಿ ಜೊತೆ ಮದುವೆ ಮಾಡಿಸಿ ನಾವೇನು ಸುಖ ಕಾಣೋದಿದೆ ಹೇಳು. ನಿನ್ನ ಖುಷಿನೇ ನಮ್ಮ ಖುಷಿ. ನೀನು ರಾಧಿಕಾ ತಂದೆ ತಾಯಿಗೆ ನಮ್ಮನ್ನು ಭೇಟಿ ಮಾಡಕ್ಕೆ ಹೇಳು. ಕೆಲವು ದಿನಗಳಲ್ಲೇ ರಾಧಿಕಾ ತಂದೆ ತಾಯಿ ಆಕಾಶ್ ಮನೆಗೆ ಬಂದು ಅವನ ತಂದೆ ತಾಯಿನ ಭೇಟಿ ಆಗ್ತಾರೆ. ಆಕಾಶ್ ಮನೆಯಿಂದ ವಾಪಸ್ ಬಂದ್ಮೇಲೆ, ರಾಧಿಕಾ, ಅದು ಏನು ನೋಡಿ ಆ ಹುಡುಗನ ಇಷ್ಟಪಟ್ಟಿಯೇ? ಆ ಮನೇಲಿ ನೀನು ಅದು ಹೇಗೆ ಜೀವನ ಮಾಡ್ತೀಯೋ ನನಗೊಂದು ಅರ್ಥ ಆಗ್ತಿಲ್ಲ. ಅದೆಲ್ಲ ಹೋಗ್ಲಿ ಬಿಡು, ಎಲ್ಲದಗಿನ ಮುಖ್ಯವಾಗಿರೋದು ಆ ಹುಡುಗನ ಅಪ್ಪ ಅಮ್ಮನೂ ಅವನ ಜೊತೆಗೆ ಇರ್ತಾರಲ್ವೇ? ಜೀವನ ಪೂರ್ತಿ ನೀನು ಅತ್ತೆ ಮಾವನ್ ಸೇವೆ ಮಾಡೋದ್ರಲ್ಲೇ ಕಳಿಬೇಕಾಗುತ್ತೆ. ನನಗೆ ಆ ಹುಡುಗನ ನೋಡಿದ್ರೆ ಯಾಕೋ ಅವನು ಅವ್ರ ಅಪ್ಪ ಅಮ್ಮನ ಬಿಟ್ಟು ನಿನ್ನ ಜೊತೆ ಸಪ್ರೇಟಾಗಿ ಮನೆ ಮಾಡಿಕೊಂಡು ಜೀವನ ಮಾಡ್ತಾನೆ ಅಂತ ನನಗಂತೂ ಅನ್ನಿಸ್ತಿಲ್ಲ. ಅವನು ಅಮ್ಮನ ಸೆರೆ ಹಿಡ್ಕೊಂಡೆ ಓಡಾಡೋ ಥರ ಕಾಣ್ತಾನೆ. ಅಮ್ಮ, ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ಮದುವೆಗಿನ್ನ ಮೊದಲು ಎಲ್ಲ ಗಂಡು ಹುಡುಗರು ಹೀಗೆ ಅವ್ರ ಅಪ್ಪ ಅಮ್ಮನ ಹಿಂದೆನೇ ಇರ್ತಾರೆ. ಅವ್ರ ಅಮ್ಮನ ಸೆರೆಗೆ ಹಿಡ್ಕೊಂಡೇ ಓಡಾಡ್ತಿರ್ತಾರೆ. ಅದೇ ಮದುವೆ ಆದಮೇಲೆ ಅವ್ರ ಜಗತ್ತೇ ಬೇರೆ ಆಗುತ್ತೆ. ಆ ಜಗತ್ತಲ್ಲಿ ಅವನ ತಂದೆ ತಾಯಿಗೆ ಯಾವುದೇ ಜಾಗನೂ ಇರೋದಿಲ್ಲ. ಆದರೂ ರಾಧಿಕಾ, ಮದುವೆಗಿನ್ನ ಮೊದಲು ನೀನೊಂದು ಸ್ವಲ್ಪ ಯೋಚನೆ ಮಾಡು. ಆಕಾಶ್ ಎಷ್ಟೇ ಒಳ್ಳೆ ಹುಡುಗ ಆಗಿರ್ಬೋದು, ಆದರೆ ಫಿನಾನ್ಷಿಯಲಿ ತುಂಬ ವೀಕ್ ಇದ್ದಾನೆ. ಅವನದು ಏನು ಅಂತ ದೊಡ್ಡ ಮಟ್ಟದ ಸಂಬಳ ಆ ಥರ ಏನೂ ಇಲ್ಲ. ಅವ್ರ ಅಪ್ಪ ಅಮ್ಮಂದು ಯಾವುದೇ ಆಸ್ತಿ ಹಣ ಆ ಥರನೂ ಏನೂ ಇಲ್ಲ. ನನಗನ್ಸೋ ಹಾಗೆ ಆ ಹುಡುಗನ ಮದುವೆ ಆಗೋದ್ರಿಂದ ನಿನಗೆ ಸಿಗೋದು ಏನೂ ಇಲ್ಲ. ಅದಕ್ಕೆ ಮದುವೆಗೂ ಮೊದಲು ಯೋಚನೆ ಮಾಡಿ ಡಿಸೈಡ್ ಮಾಡು. ಅಮ್ಮ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಆಕಾಶ್ ನನ್ನನ್ನು ತುಂಬ ಪ್ರೀತಿಸ್ತಾರೆ. ಎಲ್ಲ ಆರಾಮಾಗಿ ಮ್ಯಾನೇಜ್ ಆಗುತ್ತೆ. ಅಮ್ಮ, ಈಗಿನ ಕಾಲದ ಹುಡುಗರು ಭಾಳ ಜೋರಿರ್ತಾರೆ. ಆದರೆ ಆಕಾಶ್ ತುಂಬ ಸಾದಾ ಸೀದಾ ಹುಡುಗ. ಅಂಥ ಹುಡುಗ ಈಗಿನ ಕಾಲದಲ್ಲಿ ಅಷ್ಟು ಸುಲಭಕ್ಕೆ ಸಿಗಲ್ಲ. ನನಗಂತೂ ಆಕಾಶೇ ಸರಿಯಾದವರು ಅಂತ ನನಗನ್ಸುತ್ತೆ. ನೀವೇನು ಯೋಚನೆ ಮಾಡಬೇಡಿಮ್ಮ, ಆರಾಮಾಗಿ ಮದುವೆ ತಯಾರಿ ಮಾಡ್ಕೊಳ್ಳಿ. ಸ್ವಲ್ಪ ಸಮಯದಲ್ಲೇ ರಾಧಿಕಾ ಮದುವೆ ಆಗಿ ಆಕಾಶ್ ಮನೆಗೆ ಬರ್ತಾಳೆ. ರಾಧಿಕಾ ತಾನು ಇಷ್ಟಪಟ್ಟಿರೋ ಹುಡುಗನೇನೋ ಮದುವೆ ಮಾಡಿಕೊಂಡು ಆ ಮನೆಗೆ ಬಂದಿರ್ತಾಳೆ. ಆದರೆ ಆ ಚಿಕ್ಕ ಮನೆಯಲ್ಲಿ ಅತ್ತೆ ಮಾವನ ಜೊತೆ ಇರೋದು ಅವಳಿಗೆ ಕಷ್ಟ ಅನ್ನಿಸ್ತಾ ಇರತ್ತೆ. ಅಮ್ಮ, ಇಲ್ಲಿಗೆ ಬಂದ್ಮೇಲೆ ನನ್ನ ಮೂಡ ಹಾಳಾಗಿ ಹೋಗಿದೆ. ಈ ಆಕಾಶ್ ಮನೆ ಹೇಳ್ಬೇಕಂದ್ರೆ ಒಳಗೊಂದು ಹೆಜ್ಜೆ ಕಾಲು ಇಡ್ತಿದ್ದ ಹಾಗೆ ಮುಗ್ದು ಹೋಗ್ಬಿಡುತ್ತೆ. ಅಷ್ಟು ಚಿಕ್ಕ ಮನೆ, ಸ್ವಲ್ಪನೂ ಪ್ರೈವೇಸಿ ಅನ್ನೋದೇ ಇಲ್ಲಮ್ಮ. ರೂಮಿಂದ ಒಂದು ಸ್ವಲ್ಪ ಹೊರಗಡೆ ಹೋದ್ರೆ ಅಲ್ಲೇ ಅತ್ತೆ ಮಾವ ಕಾಣ್ತಿರ್ತಾರೆ. ಒಂಥರ ಹಿಂಸೆ ಅನ್ಸುತ್ತಮ್ಮ. ಇಡೀ ದಿನ ನನ್ನ ಮೇಲೆ ಯಾವುದೋ CCTV ಕ್ಯಾಮರಾ ಫಿಕ್ಸ್ ಮಾಡಿದಾಗೆ ಫೀಲ್ ಆಗ್ತಿರುತ್ತೆ ನನಗೆ. ಜೋರಾಗಿ ಉಸಿರಾಡಿದ್ರು ಅತ್ತೆ ಮಾವನ್ ಕೇಳಿಸುತ್ತೆ, ಗೊತ್ತಾ? ಮದುವೆಗೂ ಮೊದಲು ನಾನು ನಿನಗೆ ಇದನ್ನೇ ತಾನೇ ಹೇಳ್ತಿದ್ದಿತ್ತು, ಇದನ್ನೇ ಅರ್ಥ ಮಾಡ್ಸಕ್ಕೆ ಪ್ರಯತ್ನ ಮಾಡಿದ್ದು. ಆದರೆ ನಿನಗೆ ಅವಾಗ ನನ್ನ ಮಾತು ಕಿವಿ ಮೇಲೆ ಬೀಳಲಿಲ್ಲ. ಬರೀ ಆಕಾಶ ಒಬ್ಬನೇ ಕಾಣಿಸ್ತಿದ್ದ. ಆವಾಗ ನಾನು ಹೇಳಿದ್ದು ಯಾವುದನ್ನು ನೀನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಅನ್ಭವಿಸಿವಾಗ. ಅಮ್ಮ, ನಾನು ನಿನ್ನ ಹತ್ರ ನನ್ನ ಸಮಸ್ಯೆ ಹೇಳ್ಕೊಳ್ತಾ ಇದ್ರೆ ತಿರುಗಿ ನೀನು ನನಗೆ ಬೈತಾ ಇದೆಯಾ? ಅಮ್ಮ, ಈಗ ಆಗ ಹೋಗಿರೋದ್ರ ಬಗ್ಗೆ ಮಾತಾಡೋದು ಬಿಟ್ಟು ನನ್ನ ಸಮಸ್ಯೆಗೆ ಏನಾದರೂ ಸೊಲ್ಯೂಷನ್ ಹೇಳು. ನೀನು ಹೇಳೋ ಹಾಗೆ ಆ ಮನೆ ಭಾಳ ಚಿಕ್ಕದು. ಆ ಚಿಕ್ಕ ಮನೇಲಿ ಅಷ್ಟು ಜನ ಇರೋವಾಗ ಒಂಥರ ಉಸಿರು ಕಡ್ದ ಹಾಗೆ ಆಗೋದು ಸಹಜನೇ. ಇದಕ್ಕಿರೋ ಒಂದೇ ಪರಿಹಾರ ಅಂದರೆ ನೀವು ಗಂಡ ಹೆಂಡತಿ ಬೇರೆ ಮನೆ ಮಾಡ್ಕೊಂಡಿರ್ಬೇಕು. ಅದು ಸ್ವಂತ ಮನೆ ತಗೋತಿರೋ ಬಾಡಿಗೆನೋ ಏನೋ ಒಂದು, ನೀವಿಬ್ರು ಸಪ್ರೇಟಾಗಿರಬೇಕು. ನಿಮ್ಮ ಅತ್ತೆ ಮಾವ ಹೇಗೋ ಈ ಮನೇಲೇ ಇಟ್ಕೋತಾರೆ, ನೀವಿಬ್ರು ಬೇರೆ ಮನೆ ಮಾಡ್ಕೊಳ್ಳಿ. ಹಾಂ ಅಮ್ಮ, ಇದನ್ನ ನೀನು ಒಳ್ಳೆ ಐಡಿಯಾ ಕೊಟ್ಟೆ. ನಾನು ಇದನ್ನು ನಿಧಾನವಾಗಿ ಆಕಾಶದಲ್ಲಿ ತುಂಬ್ತಾ ಹೋಗ್ತೀನಿ. ಈ ಚಿಕ್ಕ ಮನೇಲಿ ನಮಗೆ ಒಂದು ಪ್ರೈವಸಿ ಇರಲ್ಲ. ಹಾಗಾಗಿ ನಾವಿಬ್ರು ಬೇರೆ ಯಾವುದಾದ್ರೂ ಒಂದು ಫ್ಲ್ಯಾಟೋ ಏನೋ ಒಂದು ತೊಗೊಂಡು ಬೇರೆ ಕಡೆ ಇರೋಣ ಅಂತ ನಿಧಾನವಾಗಿ ಅವ್ರ ತಲೆಗೆ ತುಂಬ್ತೀನಮ್ಮ. ಅಮ್ಮ, ನಾನು ಆಕಾಶ್ಗೆ ಹೀಗೆ ಹೇಳ್ತೀನಿ, ನಾವೆಲ್ಲೋ ದೂರದಲ್ಲಿರೋದು ಬೇಡ. ಈಗಿದೀವಲ್ಲ ಈ ಮನೆ ಸುತ್ತಮುತ್ತ ತುಂಬ ಹತ್ತಿರದಲ್ಲೇ ಯಾವುದಾದ್ರೂ ಒಂದು ಮನೆ ಮಾಡ್ಕೊಳ್ಳೋಣ. ಆವಾಗ ಅತ್ತೆ ಮಾವನು ಹತ್ತಿರದಲ್ಲೇ ಇದ್ದ ಹಾಗಾಗುತ್ತೆ, ನಾವು ಇಲ್ಲಿಗೆ ಬಂದು ಹೋಗಿ ಮಾಡ್ಬೋದು ಅಂತ. ನಾನು ಹಾಗೆ ಹೇಳೋದ್ರಿಂದ ಆಕಾಶ್ ನನ್ನ ಮಾತು ಕೇಳ್ಬೋದೇನೋ ಅಂತ ಅನ್ಸುತ್ತೆ. ನಾವು ಇಲ್ಲಿಂದ ಬೇರೆ ಮನೆ ಒಂದು ಮಾಡ್ಕೊಂಡು ಹೋಗ್ಬಿಟ್ರೆ ಅಷ್ಟು ಸಾಕು. ನನಗಿನ್ನೇನು ಬೇಕು ಹೇಳಮ್ಮ. ಹಾಗೆ ಇನ್ನೊಂದು ವಿಷಯ ರಾಧಿಕಾ, ಯಾವುದೇ ಕಾರಣಕ್ಕೂ ಬಾಡಿಗೆ ಮನೆಗೆ ಮಾತ್ರ ಹೋಗೋಕೆ ಹೋಗಬೇಡಿ. ಬಾಡಿಗೆ ಮನೇಲಿ ಇರೋ ಕಷ್ಟ ನಿನಗೆ ಗೊತ್ತಲ್ಲ. ಓನರ್ಗಳ ಕಾಟ ಇರುತ್ತೆ. ಮನೆ ಒಂದು ಸರಿ ಇದ್ರೆ ಇನ್ನೊಂದು ಸರಿ ಇರಲ್ಲ. ಇದ್ದಕ್ಕಿದ್ದ ಹಾಗೆ ಮನೆ ಬಿಡ್ರಿ ಅಂತಾರೆ. ಸಾಮಾನು ಹೊತ್ಕೊಂಡು ಮನೆ ಅಂತ ಅಲಿಯೋದಿದೆಲ್ಲ ಇರುತ್ತೆ. ಅದಕ್ಕೆ ಅವೆಲ್ಲ ಬೇಡವೇ ಬೇಡ. ನನಗಂತೂ ಹಾಗೆ ಹೇಗೋ ಅಳಿಯಂದ್ರಿಗೆ ಒಂದು ಮಟ್ಟಕ್ಕೆ ಒಳ್ಳೆ ಸಂಬಳ ಇದೆ. ಹಾಗಾಗಿ ಇಲ್ಲಿ ಬಾಡಿಗೆ ಕಟ್ಟೋದ್ರ ಬದಲು ಮನೆ EMI ಕಟ್ಟಿದ್ರಾಯ್ತು, ಸ್ವಂತಕ್ಕೆ ಮನೆ ಆಗಿಬಿಡುತ್ತೆ. ಹಾಗಾಗಿ EMI ಮಾಡಿಕೊಂಡು ಒಂದು ಫ್ಲ್ಯಾಟ್ನ ತೊಗೊಳಕ್ಕೆ ಹೇಳಿಬಿಡು ಅಷ್ಟೇ. ಒಂದು ಸಲ ನಿನ್ನ ಗಂಡ ಸ್ವಂತಕ್ಕೊಂದು ಫ್ಲ್ಯಾಟ್ ಅಂತ ತೊಗೊಂಡು ನೀವು ಅಲ್ಲಿಗೆ ಹೋಗ್ಬಿಟ್ರಿ ಅಂತ ತಿಳ್ಕೊ, ನಿನ್ನ ಲೈಫ್ ಸೆಟಲೇ. ಯಾವ ಹಾಳು ರಗಳೆ ಇಲ್ದಂಗೆ ನೀನು ಆರಾಮಾಗಿರ್ಬೋದು. ಅಮ್ಮ, ಎಂಥ ಒಳ್ಳೆ ಐಡಿಯಾ ಕೊಟ್ಟೆ. ಸರಿ, ಹಾಗೆ ಮಾಡ್ತೀನಿ. ರಾಧಿಕಾ ನಿಧಾನವಾಗಿ ಬೇರೆ ಮನೆ ಮಾಡೋ ವಿಷಯನ ಆಕಾಶ್ ತಲೆಯಲ್ಲಿ ತುಂಬೋಕೆ ಶುರು ಮಾಡ್ತಾಳೆ. ರೀ, ನಮ್ಮ ದೊಡ್ಡಮ್ಮನ ಮಗಳಿದ್ದಾಳಲ್ಲ, ನಮ್ಮ ಅಕ್ಕ, ಅವಳು ತುಂಬ ದಿನದಿಂದ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಾನೆ ಇದ್ದಾಳೆ. ಆದರೆ ನಾನೇ ಏನೇನೋ ಮಾಡಿ ಅವಾಯ್ಡ್ ಮಾಡ್ತಾ ಇದ್ದೀನಿ. ಯಾಕೆ ರಾಧಿಕಾ, ಯಾಕೆ ಹಾಗೆ ಮಾಡಕ್ಕೆ ಹೋದೆ? ಅವ್ರಿಲ್ಲಿಗೆ ಬರೋದ್ರಿಂದ ಏನು ಸಮಸ್ಯೆ? ಬರಲಿ ಬಿಡು. ನಮ್ಮಕ್ಕ ನಮ್ಮ ಮನೆಗೆ ಬರೋದ್ರಿಂದ ನನಗೆ ಖುಷಿ ಬಿಟ್ಟರೆ ಬೇಜಾರಾಗುತ್ತಾ ಹೇಳಿ? ಆದರೆ ಇಲ್ಲಿ ಸಮಸ್ಯೆ ಏನಂದರೆ,
ಈಗ ನೀವೇ ಯೋಚನೆ ಮಾಡಿ. ಈಗ ನಮ್ಮ ಅಕ್ಕ, ಅವಳ ಗಂಡ, ಅವಳಿಬ್ಬರು ಮಕ್ಕಳು ಅಷ್ಟು ಜನ ಇಲ್ಲಿಗೆ ಬಂದರೆ ಅಪರೂಪಕ್ಕೆ ಬಂದಿರ್ತಾರೆ. ಅವ್ರಿಗೆ ನಾವು ಚೆನ್ನಾಗಿ ವ್ಯವಸ್ಥೆ ಮಾಡಿ ಚೆನ್ನಾಗಿ ನೋಡ್ಕೋಬೇಕಲ್ವ. ಈ ಚಿಕ್ಕ ಮನೇಲಿ ಅವ್ರಿಗೆ ಎಲ್ಲಿ ಮಲ್ಗೋಕೆ ಜಾಗ ಕೊಡೋಣ? ಅವ್ರಿಗೊಂದು ಪ್ರೈವೇಸಿ ಅಂತ ಎಲ್ಲಿರುತ್ತೆ? ನೀವೇ ಹೇಳಿ ನೋಡೋಣ. ನಮಗೆ ಈ ಮನೇಲಿ ಪ್ರೈವೇಸಿ ಇಲ್ಲ, ಒಂಥರ ನನಗೆ ಹಿಂಸೆ ಅನ್ನಿಸ್ತಿರತ್ತೆ. ಅಂಥದ್ರಲ್ಲಿ ಅವ್ರಿಗೆ ಹೇಗಾಗಲ್ಲ ಅಂತ ನನಗೆ ಯೋಚನೆ. ನೋಡ್ರಿ ರಾಧಿಕಾ, ಮನೆಗೆ ಬರೋ ನೆಂಟ್ರಿಗೋಸ್ಕರ ಮನೆನೇ ಬದಲಾಯಿಸೋಕ್ಕಾಗಲ್ಲ ಅಲ್ವಾ? ಏನಿದೆಯೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಮನೆಗೆ ಬರೋರು ಅಷ್ಟೇ, ಇಲ್ಲಿ ಹೇಗಿರುತ್ತೋ ಅದಕ್ಕೆ ಅಡ್ಜಸ್ಟ್ ಆಗಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಈಗೇನು ನಿನ್ನ ಪ್ರಕಾರ ನಿಮ್ಮ ಅಕ್ಕ ಭಾವ ಎಲ್ಲ ಬರ್ತಾರೆ ಅಂತ ನಾನು ಹೋಗಿ ಬಂಗ್ಲೋ ಖರೀದಿ ಮಾಡೋಕ್ಕಾಗುತ್ತಾ? ನನ್ನ ಮಾತಿನ ಅರ್ಥ ಅದಲ್ಲ ರೀ. ನಮ್ಮ ಅಕ್ಕ ಎಲ್ಲ ಬರ್ತಾರೆ ಅಂತ ನೀವು ಹೋಗಿ ಬಂಗ್ಲೋ ಖರೀದಿ ಮಾಡಿ ಅಂತ ನಾನೆಲ್ಲಿ ಹೇಳಿದೆ. ನಾನು ಹೇಳೋದೇನೆಂದರೆ, ನಾವು ಬಂಗ್ಲೋ ಖರೀದಿ ಮಾಡೋದಲ್ಲದೆ ಹೋದರೂ ಈಗ ನಾವಿರೋದು ನೋಡಿ 1 BHK, ಅದು ಚಿಕ್ಕ ರೂಮು, ಚಿಕ್ಕ ಹಾಲು, ಚಿಕ್ಕ ಕಿಚನ್ನು ಈ ಥರ ಇದೆ. ನಾವು ಯಾಕೆ ಒಂದು 2 BHKನೋ ಅಥವಾ 3 BHK ಇರೋ ಒಂದು ಫ್ಲ್ಯಾಟ್ನ ತಗೋಬಾರ್ದು? ನೋಡಿ, ನಮ್ಮ ಮದುವೆ ಆಗೋವರೆಗೂ ಅದು ಹೇಗೋ ನಡೆದು ಹೋಯಿತು. ಈ ಮನೆಯಲ್ಲಿ ನಿಮಗೇನು ಅಂತ ಸಮಸ್ಯೆ ಕಾಣಿಸ್ದೇ ಇರ್ಬೋದು. ಆದರೆ ಈಗ ಆ, ಸಮಸ್ಯೆ ಆಗುತ್ತೆ ರೀ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡ್ರಿ ರಾಧಿಕಾ, ಈಗ ನಾನು ಹೋಗಿ 3 BHK ಫ್ಲ್ಯಾಟ್ ಎಲ್ಲ ತಗೊಳ್ಳೋ ಅಷ್ಟು ಹಣ ನನ್ನ ಹತ್ರ ಇಲ್ಲ. ಫ್ಲ್ಯಾಟ್ ಎಲ್ಲ ಇವಾಗ ಎಷ್ಟು ಕಾಸ್ಟ್ಲಿ ಇದೆ ಅಂತ ನಿನಗೆ ಗೊತ್ತು. ಸರಿ ಆಯ್ತು ರೀ, 3 BHK ಬೇಡ, ಕೊನೆ ಪಕ್ಷ 2 BHK ಫ್ಲ್ಯಾಟ್ ಆದರೂ ತಗೋಬೋದಲ್ವಾ? ಒಂದು ಕೆಲಸ ಮಾಡೋಣ ರೀ. ಅತ್ತೆ ಮಾವ ಹೇಗೂ ಈ ಮನೇಲೇ ಇದ್ದು ಅವರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಅವ್ರಿಗೆ ಈ ಮನೆ ಬಿಟ್ಟು ಬೇರೆ ಕಡೆ ಬರೋಕ್ಕೆ ಇಷ್ಟನೂ ಇರಲ್ಲ. ಅವ್ರು ಈ ಮನೇಲೇ ಇರಲಿ ಬಿಡಿ. ನಾವು ನಮ್ಮಿಬ್ರಿಗೋಸ್ಕರ ಯಾಕೆ 2 BHK ಫ್ಲ್ಯಾಟ್ ತಗೋಬಾರ್ದು? ಇಲ್ಲೇ ಈ ಮನೆ ಹತ್ರದಲ್ಲೇ ಯಾವುದಾದ್ರೂ ಫ್ಲ್ಯಾಟ್ ನೋಡೋಣ. ಆವಾಗ ಅತ್ತೆ ಮಾವನು ಹತ್ರದಲ್ಲೇ ಇರ್ತಾರೆ. ನಮಗೆ ಬೇಕಾದಾಗ ಬಂದು ಅವರು ನೋಡ್ಕೊಂಡು ಹೋಗ್ಬೋದು. ರಾಧಿಕಾ, ನನ್ನ ಅಪ್ಪ ಅಮ್ಮನ ಇಲ್ಲೇ ಬಿಟ್ಟು ನಾನು ಮಾತ್ರ ಬೇರೆ ಮನೆ ಮಾಡಿಕೊಂಡು ಬರ್ತೀನಿ ಅಂತ ನೀನು ಹೇಗೆ ಯೋಚನೆ ಮಾಡಿದೆ? ಇತ್ತೀಚೆಗೆ ಅಪ್ಪ ಅಮ್ಮನ ಆರೋಗ್ಯ ಕೂಡ ಸರಿ ಇಲ್ಲ. ಇಂಥ ಪರಿಸ್ಥಿತಿಲಿ ಅವರನ್ನ ಬಿಟ್ಬಿಟ್ಟು ನಾನು ಎಲ್ಲೂ ಬರಲ್ಲ. ಅಷ್ಟಕ್ಕೂ ಈಗ ಅಪ್ಪ ಅಮ್ಮನ ಬಿಟ್ಟು ನಾವು ಬೇರೆ ಮನೆ ಮಾಡ್ಕೊಂಡು ಹೋಗಲೇಬೇಕು ಅನ್ನೋ ಅರ್ಜೆಂಟ್ ಆಗಲಿ ಅವಶ್ಯಕತೆನಾದರೂ ಏನಿದೆ? ಈಗ ನಿನಗೆ ಅಂಥ ಸಮಸ್ಯೆನಾದರೂ ಏನಾಗಿರೋದು? ಇಲ್ಲ ರೀ, ನನಗೇನೋ ಸಮಸ್ಯೆ ಅಂತ ಅಲ್ಲ. ಚಿಕ್ಕ ಮನೆ ಆಗಿತ್ತಲ್ವಾ, ಅದಕ್ಕೆ ಏನೋ ಹೇಳಿದೆ ಅಷ್ಟೇ. ಅವತ್ತಿನ ದಿನ ಏನೋ ರಾಧಿಕಾ ಸುಮ್ಮನೆ ಆಗ್ತಾಳೆ. ಆದರೆ ಇದಾದ್ಮೇಲಿಂದ 2-3 ದಿನಕ್ಕೊಂದ್ಸಲ ಬೇರೆ ಮನೆ ಮಾಡೋದು, ಮನೆ ತಗೊಳ್ಳೋದ್ರ ಬಗ್ಗೆ ಗಂಡನಿಗೆ ತಲೆ ತಿಂತಾನೆ ಇರ್ತಾಳೆ. ಈ ಕಾರಣದಿಂದ ಇಬ್ರು ಮಧ್ಯೆ ಮನಸ್ತಾಪ, ಜಗಳಗಳು ಆಗ್ತಾ ಇರುತ್ತೆ. ರಾಧಿಕಾ, ನೀನು ನಿನ್ ಗಂಡ ಬೇರೆ ಮನೆ ಮಾಡೋ ವಿಷಯ ಏನಾಯ್ತೆ? ಏನಂತ ಹೇಳಮ್ಮ, ಏನು ಡೆವಲಪ್ಮೆಂಟ್ ಆಗಿಲ್ಲ. ಅಮ್ಮ ನೀನು ಹೇಳಿದ್ದು ಸರಿಯಾಗಿತ್ತು. ನಾನು ಇವ್ರನ್ನ ಮದುವೆ ಮಾಡ್ಕೊಳ್ಳೋಕ್ಕೂ ಮೊದಲು ಇನ್ನೂ 1000 ಸಲ ಯೋಚನೆ ಮಾಡಬೇಕಿತ್ತು. ನಾವು ಬೇರೆ ಒಂದು ಫ್ಲ್ಯಾಟ್ ತಗೊಂಡು ಅಲ್ಲಿರೋಣ ಅಂತ ನಾನು ಎಷ್ಟು ಹೇಳ್ತಾ ಇದ್ದೀನಿ. ಆದರೆ ಮನುಷ್ಯ ಯಾವ ಕಾರಣಕ್ಕೂ ಒಪ್ಕೊಳ್ತಾನೆ ಇಲ್ಲ. ನೋಡಾದಿಕಾ, ಜಗಳ ಸಿಟ್ಟು ಮಾಡೋದ್ರಿಂದ ಯಾವುದು ಸರಿ ಹೋಗಲ್ಲ. ಪ್ರೀತಿಯಿಂದ ಪ್ರೀತಿಯಿಂದ ಹೇಳಿ ನೋಡು, ಎಲ್ಲ ತಾನಾಗೆ ಆಗುತ್ತೆ. ಒಂದು ಮಗು ಆಯಿತು ಅಂತ ಇಟ್ಕೋ, ಆವಾಗ ಗಂಡ ಹೆಂಡತಿ ಮಧ್ಯೆ ಸಂಬಂಧ ಇನ್ನೂ ಗಟ್ಟಿ ಆಗುತ್ತೆ. ಗಂಡ ಸಂಪೂರ್ಣವಾಗಿ ಹೆಂಡತಿ ವಶ ಆಗ್ಬಿಡ್ತಾನೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಾ ಇದೆಯೋ ಇಲ್ವೋ? ಹೂಮ, ನೀನು ಹೇಳೋದು ನನಗೆ ಅರ್ಥ ಆಗ್ತಿದೆ. ರಾಧಿಕಾಗೆ ತಾಯಿ ಕೊಟ್ಟಿರೋ ಈ ಸಲಹೆ ತುಂಬ ಇಷ್ಟ ಆಗುತ್ತೆ. ಅವಳು ಹೇಳಿದ ಹಾಗೆ ಮಗು ಬಗ್ಗೆ ಪ್ಲಾನ್ ಮಾಡೋಕೆ ಶುರು ಮಾಡ್ತಾಳೆ. ಸ್ವಲ್ಪ ಸಮಯದಲ್ಲೇ ರಾಧಿಕಾ ಮನೆಯವರಿಗೆಲ್ಲ ತಾನು ತಾಯಿ ಆಗ್ತಾ ಇರೋ ಸಿಹಿ ಸುದ್ದಿ ಕೊಡ್ತಾಳೆ. 9 ತಿಂಗಳು ಕಳೆದು ರಾಧಿಕಾಗೆ ಮಗು ಕೂಡ ಆಗುತ್ತೆ. ರೀ, ಈ ಚಿಕ್ಕ ಮಗುನ ಇಟ್ಕೊಂಡು ಮನೆ ಕೆಲಸ, ಅತ್ತೆ ಮಾವನ್ ನೋಡ್ಕೊಳ್ಳೋದು ಇದೆಲ್ಲ ನನಗೆ ಆಗ್ತಿಲ್ಲ. ಈ ಟೈಮಲ್ಲಿ ನನಗೆ ರೆಸ್ಟ್ ಬೇಕಾಗುತ್ತೆ. ಅಮ್ಮನೂ ನನ್ನನ್ನು ತುಂಬ ಕರಿತಾ ಇದ್ದಾರೆ, ಅಲ್ಲಿ ನಿನಗೆ ರೆಸ್ಟ್ ಆಗಲ್ಲ, ಇಲ್ಲಿಗೆ ಬಾ ಅಂತ. ಅದಕ್ಕೆ ರೀ, ಮಗು ಒಂದು ಸ್ವಲ್ಪ ದೊಡ್ಡದಾಗೋವರೆಗೂ ನಾನು ನಮ್ಮ ಅಮ್ಮನ ಮನೇಲೇ ಇರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹೀಗೆ ಯೋಚನೆ ಮಾಡಿ ರಾಧಿಕಾ ಮಗುನ ಕರ್ಕೊಂಡು ತಾಯಿ ಮನೆಗೆ ಬರ್ತಾಳೆ. ಮಗು ಒಂದು 2-3 ವರ್ಷದಾಗೋವರೆಗೂ ತವ್ರ ಮನೇಲೇ ಇರ್ತಾಳೆ. ಆಕಾಶ್ ಹೇಳಿದ್ರಿಂದಾಗಿ 3 ವರ್ಷದ ನಂತರ ಮಗುನ ಕರ್ಕೊಂಡು ಗಂಡನ ಮನೆಗೆ ಬರ್ತಾಳೆ. ಮೊಮ್ಮಗು ಮನೆಗೆ ಬಂದಿದ್ರಿಂದ ರಾಧಿಕಾ ಅತ್ತೆ ಮಾವ ಆಕಾಶ್ ಎಲ್ಲರೂ ತುಂಬ ಸಂತೋಷವಾಗಿರ್ತಾರೆ. ಆದರೆ ಅಲ್ಲಿ ಸಂತೋಷವಾಗಿ ಇಲ್ಲ ಅಂದರೆ ಅದು ರಾಧಿಕಾ ಮಾತ್ರ. ಯಾಕಂದರೆ ಅವಳ ಮನಸ್ಸಿನಲ್ಲಿ ತಾನು ಇನ್ನೂ ಅನ್ಕೊಂಡ ಹಾಗೆ ಬೇರೆ ಮನೆ ಮಾಡ್ಕೊಂಡು ಹೋಗೋಕ್ಕಾಗಲಿಲ್ಲ, ಇನ್ನೂ ಇಲ್ಲೇ ಇರಬೇಕಾಗಿ ಬರ್ತಾ ಇದೆ ಅನ್ನೋ ಬೇಜಾರಿರುತ್ತೆ. ಅತ್ತೆ, ಆಕಾಶ್ ಈ ವಿಷಯದ ಬಗ್ಗೆ ನಿಮ್ಮ ಹತ್ರ ಆಲ್ರೆಡಿ ಹೇಳಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನೇ ನಿಮ್ಮ ಹತ್ರ ಒಂದ್ಸಲ ಮಾತಾಡೋಣ ಅಂದ್ಕೊಂಡು ಬಂದೆ. ಏನಮ್ಮ ಅದು? ಅತ್ತೆ, ನಮ್ಮ ಕುಟುಂಬ ಈಗ ದೊಡ್ಡದಾಗಿದೆ. ಈ ಚಿಕ್ಕ ಮನೆಯಲ್ಲಿ ಅಷ್ಟು ಕಂಫರ್ಟ್ ಅಂತ ಅನ್ನಿಸ್ತಾ ಇಲ್ಲ. ಅದಕ್ಕೆ ನಾವು ಈ ಮನೆ ಬಿಟ್ಬಿಟ್ಟು ಬೇರೆ ಮನೆ ಮಾಡೋಣ ಅಂತ ಆಕಾಶ್ ಹತ್ರ ಎಷ್ಟು ಸಲ ಹೇಳ್ತೀನಿ. ಆದರೆ ಅವ್ರು ನನ್ನ ಮಾತನ್ನು ಕೇಳ್ತಾನೇ ಇಲ್ಲ. ನಾನು ಹೀಗೆ ಹೇಳ್ತೀನಿ ಅಂತ ನೀವು ತಪ್ಪಾಗಿ ತಿಳ್ಕೊಬೇಡಿ ಅತ್ತೆ, ನೀವೇ ಅರ್ಥ ಮಾಡ್ಕೊಳ್ಳಿ. ಮನೆ ಎಷ್ಟು ಚಿಕ್ಕದಿದೆ, ನಮಗೂ ಈಗ ಮಗು ಅಂತ ಆಗಿದೆ. ಸ್ವಲ್ಪ ಮನೆ ದೊಡ್ಡದಾಗಿದ್ರೆ ಚೆನ್ನಾಗಿರುತ್ತಲ್ವ ಅನ್ನೋದು ನನ್ನ ಯೋಚನೆ. ಅಯ್ಯೋ, ತಪ್ಪು ಯಾಕಮ್ಮ ತಿಳ್ಕೊಳ್ಳಿ, ನೀನು ಹೇಳೋದು ಸರಿಯಾಗೇ ಇದೆ. ನೀನೇನು ಯೋಚನೆ ಮಾಡಬೇಡಮ್ಮ ರಾಧಿಕಾ, ಆಕಾಶ್ ಹತ್ರ ನಾನು ಮಾತಾಡ್ತೀನಿ. ಆಕಾಶ್, ರಾಧಿಕಾ ಮನೆ ವಿಷಯದಲ್ಲಿ ಹೇಳ್ತಿರೋದು ಸರಿಯಾಗೇ ಇದೆಯಲ್ಲೋ, ನೀನು ಯಾಕೆ ಒಪ್ಕೊಳ್ತಾ ಇಲ್ಲ?
ಈಗ ಮಗು ಆಗಿದೆ, ಕುಟುಂಬ ದೊಡ್ಡದಾಗಿದೆ. ಅವಳು ಹೇಳೋದು ಸರಿನೇ, ಈ ಸಮಯದಲ್ಲಿ ಸ್ವಲ್ಪ ದೊಡ್ಡ ಮನೆ ಇದ್ರೆ ಚೆನ್ನಾಗಿರತ್ತೆ ಅಂತ. ಅಲ್ಲಮ್ಮ ಅವಳೇನೋ ಹೇಳ್ತಾಳೆ ನಿಜ. 2 ಬೆಡ್ರೂಮ್ ಫ್ಲ್ಯಾಟ್ ನೋಡಿ ಅಂತ ಹೇಳ್ತಾಳೆ. ಎಷ್ಟು ರೇಟ್ ಇದೆಯಮ್ಮ ಇವಾಗ? ಏನು ಕಡಿಮೆ ದುಡ್ಡಾ? 2 ಬೆಡ್ರೂಮ್ ಫ್ಲ್ಯಾಟ್ ತೊಗೊಳಕ್ಕೆ ಎಷ್ಟು ದುಡ್ಡು ಬೇಕು? ಅಷ್ಟೊಂದು ಹಣ ಎಲ್ಲಿಂದ ತರೋದು? ಅಲ್ವೋ, ನಾವು ಹೇಗಿದ್ದೀವಲ್ಲ, ಈ ಮನೆನ ಮಾರ್ಬಿಡೋಣ ಆಯ್ತಾ? ಆಮೇಲೆ ಮೇಲೆ ಒಂದು ಸ್ವಲ್ಪ ಎಷ್ಟು ಸಾಧ್ಯನೋ ಅಷ್ಟು ಹಣ ಹೊಂದ್ಸೋಣ. ಮಿಕ್ಕಿದ್ದಕ್ಕೆ ನೀನೊಂದು ಸ್ವಲ್ಪ ಲೋನ್ ಮಾಡ್ಕೋ, ಹೇಗೋ ಆಗ ಹೋಗುತ್ತೆ ಕಣೋ, ಏನು ತೊಂದರೆ ಆಗಲ್ಲ. ಈ ಮನೆ ಮಾರಿ ಇನ್ನೊಂದು ಫ್ಲ್ಯಾಟ್ ತೊಗೊಳ್ಳೋದಾದರೆ ಪರವಾಗಿಲ್ಲ, ಹೇಗೋ ಮಾಡ್ಬೋದು. ಸರಿನಮ್ಮ, ಹಾಗೆ ಮಾಡೋಣ. ತಾಯಿ ಹೇಳಿದ್ಮೇಲೆ ಆಕಾಶ್ ಒಂದು ಚೆನ್ನಾಗಿರೋ ಫ್ಲ್ಯಾಟ್ನ ಹುಡುಕ್ತಾನೆ. ಅಮ್ಮ, ಒಂದು ಗುಡ್ ನ್ಯೂಸ್ ಇದೆ. ಆಕಾಶ್ 2 BHK ಒಂದು ಚೆನ್ನಾಗಿರೋ ಫ್ಲ್ಯಾಟ್ ನೋಡಿದ್ದಾರೆ. ನಾವು ಅದನ್ನು ತಗೋತಾ ಇದ್ದೀವಿ. ಆದಷ್ಟು ಬೇಗ ಈ ಮನೆನ ಮಾರಿ ನಾವಲ್ಲಿ ಶಿಫ್ಟ್ ಆಗ್ತಾ ಇದ್ದೀವಿ. ಅಲ್ವೇ ರಾಧಿಕಾ, ಮನೆನ ಮಾರ್ತಾ ಇದ್ದೀರಾ ಅಂದ್ರೆ ನಿಮ್ಮ ಅತ್ತೆ ಮಾವನು ನಿಮ್ಮ ಜೊತೆ ಶಿಫ್ಟ್ ಆಗ್ತಾ ಇದ್ದಾರಾ? ಮತ್ತಿನ್ನೇನಮ್ಮ, ಅವರು ಬರ್ತಾ ಇದ್ದಾರೆ. ಅವ್ರಿನ್ನೆಲ್ಲಿ ಹೋಗ್ತಾರೆ? ಈ ಮನೆನ ಮಾರಿ ನಾವು ಬೇರೆ ಮನೆ ತಗೋತಾ ಇರುವಾಗ ಅವ್ರಿನ್ನೆಲ್ಲಿ ಹೋಗ್ತಾರಮ್ಮ? ಅವರು ಬಂದೇ ಬರ್ತಾರಲ್ವಾ? ಅಷ್ಟಕ್ಕೂ ಆಕಾಶ್ ಅವ್ರ ಅಪ್ಪ ಅಮ್ಮನ ಬಿಟ್ಟು ಎಲ್ಲೂ ಬರಕ್ಕೆ ತಯಾರಿಲ್ಲ. ಇನ್ನೇನು ತಾನೇ ಮಾಡೋಕ್ಕಾಗತ್ತೆ ಹೇಳು? ಹೋಗ್ಲಿ ಬಿಡು, ನಿಮ್ಮ ಅತ್ತೆ ಮಾವನ ವಿಷಯನ ಆಮೇಲೆ ನೋಡ್ಕೊಂಡ್ರಾಯ್ತು. ಮೊದಲು ನೀವು ಈಗ ತಗೋತಾ ಇದ್ದೀರಲ್ಲ ಫ್ಲ್ಯಾಟು, ಅದನ್ನ ಯಾರ ಹೆಸ್ರಿಗೆ ಮಾಡ್ಕೊಳ್ತಾ ಇದ್ದೀರಾ ಅದನ್ನು ಹೇಳು. ಅಮ್ಮ, ಇದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ನನಗನ್ನಿಸ್ದಾಗೆ ಆಕಾಶ್ ಹೆಸರಿಗೆ ಮನೆ ಆಗುತ್ತೆ. ನೋಡಿದ್ಯಾ, ಅದಕ್ಕೆ ನಾನು ನಿನಗೆ ದಡ್ಡಿ ಅಂತ ಹೇಳೋದು. ಇದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ ಅಲ್ಲ ನೀನು? ಮೊದಲೇ ನಿನ್ನ ಗಂಡ ಅವನ ಅಮ್ಮನ ಸೆರ್ಗ್ ಹಿಡ್ಕೊಂಡು ಓಡಾಡೋನು. ಈಗ ಮನೆ ಅವನ ಹೆಸರಿಗಾಗಿರುತ್ತೆ. ಮುಂದೆ ಅವರೆಲ್ಲರೂ ಸೇರ್ಕೊಂಡು ನಿನ್ನನ್ನು ಮನೆಯಿಂದ ಏನಕ್ಕಾದ್ರೂ ಆಚೆ ಹಾಕಿದ್ರು ಅಂತ ತಿಳ್ಕೊ. ಅವಾಗ ನೀನು ಮಗುನ ಕರ್ಕೊಂಡು ಎಲ್ಲಿ ಹೋಗ್ತೀಯಾ? ಎಲ್ಲ ವಿಷಯದಲ್ಲಿ ಒಂದು ಸ್ವಲ್ಪ ತಲೆ ಓಡಿಸೋದನ್ನ ಕಲ್ತ್ಕೋ. ಪೆದ್ದಿ ಥರ ಇರಬೇಡ. ನೋಡು, ಈಗ ಹೊಸ ಮನೆ ತಗೋತಾ ಇದ್ದೀರಲ್ಲ, ಅದನ್ನು ಹೇಗಾದ್ರೂ ಮಾಡಿ ನೈಸ್ ಮಾಡಿ ನಿನ್ನ ಹೆಸರಿಗೆ ಮಾಡಿಸ್ಕೊ. ಹೆಣ್ಮಕ್ಳು ಮನೆ ತಗೋತಾ ಇದ್ದಾರೆ ಅಂದಾಗ ಸರ್ಕಾರದಿಂದನೂ ಏನಾದರೂ ಬೆನಿಫಿಟ್ಸ್ ಇದ್ದಾವೆ, ಅದೆಲ್ಲ ಉಪಯೋಗಿಸ್ಕೋಬೋದು. ಈ ಕಾರಣಕ್ಕಾದರೂ ನಿನ್ನ ಗಂಡ ಒಪ್ಕೋತಾನೆ, ಅದನ್ನೆಲ್ಲ ಅವನಿಗೆ ತಿಳಿಸಿ ಹೇಳು. ಮೊದಲು ನೀನು ಆ ಮನೆನ ನಿನ್ನ ಹೆಸರಿಗೆ ಮಾಡಿಕೊಂಡು ಆ ಮನೆಗೆ ನೀನು ಮಾಲಕಿ ಆಗೋ. ಆಮೇಲೆ ನೋಡು, ಆ ಮನೇಲಿ ನಿಂದೇ ರಾಜ್ಯಭಾರ ಆಗಿರುತ್ತೆ. ಯಾರು ನಿನಗೇನೂ ಹೇಳೋಕ್ಕಾಗಲ್ಲ. ನಿಮ್ಮ ಅತ್ತೆ ಮಾವ ನಿನ್ನ ಹಿಂದೆ ಸುತ್ತಾಡ್ತಿರ್ಬೇಕು. ಎಲ್ಲ ನಿನ್ನ ಹಿಡಿತದಲ್ಲೇ ಇರುತ್ತೆ. ಸಮಯ ನೋಡಿ ನಿಮ್ಮ ಅತ್ತೆ ಮಾವನ್ನ ಮನೆಯಿಂದ ಆಚೆ ಹಾಕು. ಅವ್ರನ್ನು ಇಟ್ಕೊಂಡು ಅವ್ರನ್ನೆಲ್ಲ ನೋಡ್ಕೊಳ್ಳೋ ಅವಶ್ಯಕತೆ ನಿನಗೇನಿರುತ್ತೆ? ನಿನ್ನ ಗಂಡನೂ ಏನು ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ಮನೆ ನಿನ್ನ ಹೆಸರಿಗಿರುತ್ತೆ. ಹೆಂಡತಿ ಮಗುನ ಬಿಟ್ಟು ಅವನಿನ್ನೆಲ್ಲಿ ಹೋಗ್ತಾನೆ? ನಿನ್ನ ಜೊತೆನೇ ಇರಬೇಕು ತಾನೆ. ಆಮೇಲೆ ಇನ್ನೇನು, ನಿನ್ನ ಗಂಡ ಮಗು ಜೊತೆ ಆ ನಿನ್ನ ಹೊಸ ಮನೆಯಲ್ಲಿ ಎಂಜಾಯ್ ಮಾಡು, ಆರಾಮಾಗಿರು. ತಾಯಿ ಹೇಳ್ದ ಹಾಗೆ ರಾಧಿಕಾ ಗಂಡನ್ನ ಒಪ್ಸಿ ಅವರ ಹೊಸ ಮನೆನ ತನ್ನ ಹೆಸರಿಗಾಗೋ ಹಾಗೆ ಮಾಡ್ಕೋತಾಳೆ. ಮನೆ ತನ್ನ ಹೆಸರಿಗಾಗಿ ಹೊಸ ಮನೆಗೆ ಬರ್ತಿದ್ದ ಹಾಗೆ ರಾಧಿಕಾಳ ನಡವಳಿಕೆಯಲ್ಲಿ ತುಂಬಾನೇ ಬದಲಾವಣೆ ಆಗುತ್ತೆ. ಅತ್ತೆ, ಏನಿದು? ಮನೆ ಎಲ್ಲ ಈ ನಮ್ನಿ ಹರಡಿದೆ, ರೂಮಲ್ಲೆಲ್ಲ ಬಟ್ಟೆಗಳು ಹಾಗೆ ಬಿದ್ದಿದೆ. ನಿಮಗೆ ಇದ್ಯಾವುದು ಕಣ್ಣಿಗೆ ಕಾಣಿಸ್ತಿಲ್ವಾ? ನಿಮಗೆ ಇದನ್ನೆಲ್ಲ ನೋಡ್ಕೊಳಕ್ಕಾಗಲ್ವಾ ಅತ್ತೆ? ಇಡೀ ದಿನ ಖಾಲಿ ಕೂತಿರ್ತೀರಾ? ಅಂತದೇನ್ ಮಾಡ್ತಾ ಇರ್ತೀರಾ ನೀವು? ಸ್ವಲ್ಪ ಕೈ ಕಾಲಾಡಿಸಿ ಕೆಲಸ ಮಾಡಿ, ನಿಮಗೆ ಒಳ್ಳೇದು. ಹಾಗೆ ಇನ್ನೊಂದು ವಿಷಯ ನೋಡಿ ಅತ್ತೆ, ಈ ಮನೆ ನಂದು. ಈ ಮನೆನ ನೀವು ನಿಮ್ಮ ಹಳೆ ಮನೆನ ಗಲೀಜಾಗಿ ಇಟ್ಕೊಂಡಿದ್ರಲ್ಲ, ಅದೇ ರೀತಿ ಈ ಮನೆನೂ ಇಡೋದು ನನಗಿಷ್ಟ ಇಲ್ಲ. ಅಯ್ಯೋ ರಾಧಿಕಾ, ಯಾಕಮ್ಮ ಅಷ್ಟೊಂದು ಬೇಜಾರು ಮಾಡ್ಕೊಳ್ತಾ ಇದೆಯಾ? ನೀನೇನು ಯೋಚನೆ ಮಾಡಬೇಡ, ನಾನು ಈಗಲೇ ಎಲ್ಲ ಕ್ಲೀನ್ ಮಾಡ್ತೀನಿ. ಸಂಜೆ ಸಮಯ. ಅಮ್ಮ, ನಾನು ಗಮನಿಸ್ತಾನೆ ಇದ್ದೀನಿ, ಇತ್ತೀಚೆಗೆ ನೀನು ಮೊದಲಿನ ಥರ ಇಲ್ಲ, ತುಂಬ ಬೇಜಾರಲ್ಲಿರೋ ಥರ ಇರ್ತೀಯ. ಯಾಕಮ್ಮ? ಏನು ವಿಷಯ? ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲಪ್ಪ. ಹಾಗೆ ಸುಮ್ಮನೆ ಕೂತಿದ್ದೆ ಅಷ್ಟೇ. ಬೇಜಾರೇನಿಲ್ಲಪ್ಪ. ನಾನು ಯಾಕೆ ಬೇಜಾರಾಗ್ತೀನಿ ಹೇಳು? ಅವ್ರು ಏನು ಹೇಳ್ತಾರೆ, ನಾನು ಹೇಳ್ತೀನಿ. ನಾನು ಇವ್ರ ಹತ್ರ ನನಗೊಂದು ಸ್ವಲ್ಪ ಮನೆ ಕೆಲಸದಲ್ಲಿ ಸಹಾಯ ಮಾಡಿ ಅಂತ ಅಷ್ಟೇ ಹೇಳಿದ್ದು. ಅಷ್ಟಕ್ಕೆ ಇವರಿಗೆ ಉರ್ದು ಹೋಗ್ಬಿಟ್ಟಿದೆ. ನನ್ನ ಮೇಲಿನ ಕೋಪನ ನನ್ನ ಮಗನ ಮೇಲೆ ತೀರ್ಸ್ಕೊಂಡಿದ್ದಾರೆ. ನನ್ನ ಮಗನಿಗೆ ಇವತ್ತು ಚಿಕ್ಕ ವಿಷಯಕ್ಕೆ ಹೊಡೆದಿದ್ದಾರೆ ಗೊತ್ತಾ? ಬರೀ ಇವತ್ತು ಒಂದಿನ ಅಷ್ಟೇ ಅಲ್ಲ, ನಾನು ತುಂಬಾ ಸಲ ಗಮನಿಸಿದ್ದೀನಿ ಇವ್ರನ್ನ. ನನ್ನ ಮಗನ ಮೇಲೆ ಸುಮ್ಮನೆ ಚೀರಾಡ್ತಿರ್ತಾರೆ, ಕೂಗಾಡ್ತಿರ್ತಾರೆ. ನೀವೇ ಹೇಳಿ, ನಾನು ಎಲ್ಲಿವರೆಗೂ ಇದನ್ನೆಲ್ಲ ಸಹಿಸ್ಕೊಳ್ಳಿ? ಅಮ್ಮ, ರಾಧಿಕಾ ಇದೇನು ಹೇಳ್ತಿದ್ದಾಳೆ? ನೀನು ಅಭಿ ಮೇಲೆ ಕೈ ಮಾಡ್ದ್ಯಾ? ನೀವೇ ಹೇಳ್ರಿ, ನಾನು ಎಲ್ಲಿವರೆಗೂ ಇದನ್ನೆಲ್ಲ ಸಹಿಸ್ಕೊಳ್ಳಿ? ಅತ್ತೆ ಮೊದಲೆಲ್ಲ ಬರೀ ನನ್ನ ಮೇಲೆ ಕೂಗಾಡ್ತಿದ್ರು, ಚೀರಾಡ್ತಿದ್ರು. ಅದೇ ಈಗ ನನ್ನ ಮಗು ಮೇಲೆ. ಆಕಾಶ್, ನಾನು ಆ ಥರ ಎಲ್ಲ ಏನು ಮಾಡಿಲ್ಲಪ್ಪ. ರಾಧಿಕಾ ಸುಳ್ಳು ಹೇಳ್ತಾ ಇದ್ದಾಳೆ. ನೋಡಿದ್ರಾ ಈಗ ನಾನೇ ಸುಳ್ಳು ಹೇಳ್ತಾ ಇದ್ದೀನಿ ಅಂತಿದ್ದಾರೆ. ನೀವು ಯಾವತ್ತೂ ನನ್ನ ಮಾತು ನಂಬಲ್ಲ ಅಂತ ನನಗೆ ಗೊತ್ತಿತ್ತು. ಈ ಮನೆ ಒಂದು ಅತ್ತೆ ಹೆಸರಲ್ಲಿಲ್ಲ ಸದ್ಯ. ಅದಕ್ಕೆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇಲ್ಲಾಂದ್ರೆ ಅತ್ತೆ ನನ್ನ ಮಗುನು ಈ ಮನೆಯಿಂದ ಒದ್ದು ಆಚೆ ಹಾಕ್ಬಿಡ್ತಿದ್ರು. ಏನು ಮಾತಾಡ್ತಾ ಇದೀಯ ರಾಧಿಕಾ? ಈ ಮನೆಯಿಂದ ನಿನ್ನನ್ನು ಆಚೆ ಯಾಕೆ ಹಾಕ್ತಾರೆ? ನೀವು ಹೇಳೋದು ಒಂಥರ ನಿಜಾನೇ. ನನ್ನನ್ನೀಗ ಈ ಮನೆಯಿಂದ ಯಾರೂ ಆಚೆ ಹಾಕಕ್ಕಾಗಲ್ಲ. ಯಾಕಂದ್ರೆ ಈ ಮನೆ ನನ್ನ ಹೆಸರಲ್ಲಿದೆ ಅನ್ನೋದನ್ನ ಯಾರು ಮರಿಬೇಡಿ.
ಯಾರೇನೇ ಮಾಡಿದ್ರು ನಾನಂತೂ ಈ ಮನೆಯಿಂದ ಆಚೆ ಹೋಗಲ್ಲ. ಆಚೆ ಹೋಗೋರು ಯಾರಂದ್ರೆ ಯಾರು ತಪ್ಪು ಮಾಡಿದಾರೋ ಅವ್ರು ಈ ಮನೆಯಿಂದ ಆಚೆ ಹೋಗ್ತಾರೆ. ರಾಧಿಕಾ ಮನೆ ನಂದು ಅನ್ನೋದನ್ನ ಹೈಲೈಟ್ ಮಾಡಿ ಹೇಳೋಕೆ ಶುರು ಮಾಡಿರ್ತಾಳೆ. ಆ ಸಮಯಕ್ಕೇನೋ ಆಕಾಶ್ ಅವಳನ್ನ ಸಮಾಧಾನ ಮಾಡ್ತಾನೆ. ಅಮ್ಮ, ಇವತ್ತು ನನ್ನ ಗಂಡನ ಎದುರಿಗೆ ನಮ್ಮ ಅತ್ತೆ ಇಮೇಜ್ನ ಹಾಳಾಗೋ ಹಾಗೆ ಮಾಡಿದ್ದೀನಿ. ನನ್ನ ಗಂಡನ ದೃಷ್ಟಿಲಿ ನಮ್ಮ ಅತ್ತೆ ದೇವತೆ ಆಗಿದ್ರಲ್ವಾ, ಇನ್ಮುಂದೆ ನೋಡ್ತಾ ಇರ. ಹೀಗೆ ಮಾಡಿ ಇನ್ನು ಸ್ವಲ್ಪ ದಿನದಲ್ಲಿ ಅವರನ್ನ ಮನೆಯಿಂದ ಆಚೆ ಹಾಕ್ತೀನಿ. ಹಾಗೆ ಮಾಡು. ಈ ಅತ್ತೆ ಮಾವ ಅನ್ನೋ ಜಂಜಾಟದಿಂದ ಆಚೆ ಬರಬೇಕು ಅಂದರೆ ನೀನೊಂದು ಸ್ವಲ್ಪ ಹೆಚ್ಚಾಗೆ ಡ್ರಾಮಾ ಮಾಡಬೇಕಾಗತ್ತೆ. ಆಕಾಶ್ ಆಫೀಸಿಗೆ ಹೋದ ನಂತರ ಸ್ವಲ್ಪನೂ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ ಅಲ್ಲ? ನಾನು ಎಷ್ಟೆಲ್ಲ ಅಂದು ಆಡಿದ್ದೀನಿ, ಅವಮಾನ ಮಾಡಿದ್ದೀನಿ, ಇಷ್ಟೆಲ್ಲ ಆದರೂ ನಿಮಗೆ ಏನೂ ಅನ್ನಿಸ್ತಿಲ್ವಾ? ಇನ್ನೂ ಇಲ್ಲೇ ಬಿದ್ದಿದ್ದೀರಲ್ಲ. ನೋಡಿ, ನಿಮ್ಮ ಮಗನ ಜೀವನ ಚೆನ್ನಾಗಿರಬೇಕು ಅನ್ನೋ ಆಸೆ ಇದ್ದರೆ ಸೈಲೆಂಟ್ ಆಗಿ ನೀವು ನಿಮ್ಮ ಗಂಡ ಇಬ್ಬರು ನನ್ನ ಮನೆಯಿಂದ ಆಚೆ ಹೊರಟೋಗಿ. ಇಲ್ಲಾಂದರೆ ನಿಮ್ಮ ಮಗನ ಜೀವನನ ನರಕ ಆಗೋ ಹಾಗೆ ಮಾಡ್ತೀನಿ. ಅವರಿಗೆ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ. ರಾಧಿಕಾ, ಯಾಕಮ್ಮ, ಯಾಕೆ ಹೀಗೆಲ್ಲ ನಡ್ಕೊಳ್ತಾ ಇದೆಯಾ? ನಾನಂತೂ ನಿನ್ನನ್ನು ಸೊಸೆ ಅಲ್ಲ, ನನ್ನ ಮಗಳು ಅಂತ ತಿಳ್ಕೊಂಡಿದ್ದೀನಿ. ರಾಧಿಕಾ ಮನ್ಸು ಮಾತ್ರ ಕರಗಲ್ಲ. ಅವಳು ಅತ್ತೆಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾಳೆ. ಯಾವ ರೀತಿ ಅಂದರೆ ಆ ಮಾತು ಕೇಳೋಕ್ಕಾಗದೆ ಅತ್ತೆ ಮಾವ ಇಬ್ರು ಮನೆ ಬಿಟ್ಟು ಹೊಟ್ಟೋಗ್ಬಿಡ್ಬೇಕು, ಆ ರೀತಿ ಮಾತಾಡ್ತಾಳೆ. ದಿನೇ ದಿನೇ ರಾಧಿಕಾ ಅತ್ತೆ ಜೊತೆ ಇದೇ ರೀತಿ ಕೆಟ್ಟದಾಗ ನಡ್ಕೊಳ್ತಾ ಇರ್ತಾಳೆ. ಅತ್ತೆ ಹತ್ರ ಮನೆ ಕೆಲಸ ಎಲ್ಲ ಮಾಡಿಸ್ತಾ ಇರ್ತಾಳೆ. ಅದೇ ಗಂಡ ಮನೆಗೆ ಬರ್ತಿದ್ದ ಹಾಗೆ ಅವನ ಹತ್ರ ಹೋಗಿ ಅಳ್ತಾ ಅತ್ತೆ ಮಾವನ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇರ್ತಾಳೆ. ಇದರಿಂದಾಗಿ ಆಕಾಶ್ ರಾಧಿಕಾ ಹೇಳಿದ್ದನ್ನ ನಂಬಿ ತಂದೆ ತಾಯಿಗೆ ವಿರುದ್ಧವಾಗ್ಬಿಟ್ಟಿರ್ತಾನೆ. ಆದ್ರೆ ಒಂದಿನ ಆಕಾಶ್ ಆಫೀಸಿಂದ ಬೇಗ ಬರ್ತಾನೆ. ಬಂದವನು ರಾಧಿಕಾ ತನ್ನ ತಂದೆ ತಾಯಿ ಜೊತೆ ಎಷ್ಟು ಒರ್ಟಾಗಿ ನಡ್ಕೊಳ್ತಾಳೆ ಅನ್ನೋದನ್ನ ನೋಡ್ಬಿಡ್ತಾನೆ. ರಾಧಿಕಾ, ಓ ಅಂದ್ರೆ ಇದು ಇದು ನಿನ್ನ ನಿಜವಾದ ಮುಖ. ನೀನ್ ನನ್ನ ಹತ್ರ ಏನ್ ಹೇಳ್ತಿದ್ದೆ? ಅಮ್ಮ ನಿನಗೆ ಟಾರ್ಚರ್ ಮಾಡ್ತಾರೆ, ಅಪ್ಪ ನಿನಗೆ ಹಂಗಂತಾರೆ ಹಿಂಗಂತಾರೆ ಅಲ್ವಾ? ಆದ್ರೆ ನಿಜವಾಗ್ಲೂ ಇಲ್ಲಿ ಟಾರ್ಚರ್ ಮಾಡ್ತಾ ಇರೋದು ನೀನು ಅಪ್ಪ ಅಮ್ಮನಿಗೆ. ಆಕಾಶ್, ಬೇಡಪ್ಪ, ನಮ್ಮ ವಿಷಯವಾಗಿ ನೀವು ಮನಸ್ತಾಪ ಮಾಡ್ಕೋಬೇಡಿ, ಜಗಳ ಮಾಡ್ಕೋಬೇಡಿ. ನಾವು ಏನು ಯೋಚನೆ ಮಾಡಿದ್ದೀವಿ ಅಂದರೆ ನಾವಿಬ್ಬರು ಇಲ್ಲೇ ಹತ್ರದಲ್ಲೇ ಯಾವುದಾದ್ರೂ ಒಂದು ಸಣ್ಣ ಬಾಡಿಗೆ ಮನೆ ಮಾಡಿಕೊಂಡು ಇದ್ಬಿಡ್ತೀವಿ. ನೀವು ಆರಾಮಾಗಿರಿ ಇಲ್ಲೇ. ಯಾಕಮ್ಮ, ನೀವ್ಯಾಕೆ ಬಾಡಿಗೆ ಮನೆ ಮಾಡ್ಕೊಂಡು ಹೋಗ್ತೀರಾ? ನನ್ನ ತಂದೆ ತಾಯಿ ನೀವು ಇಲ್ಲೇ ನನ್ನ ಜೊತೆನೇ ಇರ್ತೀರಾ. ನೀವು ಈ ಮನೆ ನಂದು, ನನ್ನ ಹೆಸರಲ್ಲಿದೆ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೀರಾ. ಈ ಮನೆ ನಂದು ಅಂದಮೇಲೆ ಈ ಮನೇಲಿ ನಾನು ಹೇಳಿದ್ದೇ ನಡಿಬೇಕು. ನೋಡ್ರಿ, ನಿಮ್ಮ ತಂದೆ ತಾಯಿ ಇಲ್ಲಿರೋದು ನನಗಿಷ್ಟ ಇಲ್ಲ. ಅವ್ರು ಬೇರೆ ಬಾಡಿಗೆ ಮನೆ ಮಾಡ್ಕೊಂಡು ಹೋಗ್ತೀವಿ ಅಂತಿದ್ದಾರೆ ತಾನೆ, ಹೋಗ್ಲಿ ಬಿಡಿ. ರಾಧಿಕಾ, ನಿನ್ನಲ್ಲಿ ಇಷ್ಟೊಂದು ದುರ್ಬುದ್ಧಿ ಇದೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನನ್ನ ಎದುರಿಗೆ ಒಂಥರ ನಡ್ಕೊಳ್ಳೋದು, ಹಿಂದಿಂದ ಒಂಥರ ನಡ್ಕೊಳ್ಳೋದು, ಮನೆ ತನ್ನ ಹೆಸರಲ್ಲಿ ಇದೆ ಅಂತ ಇಷ್ಟೊಂದು ಅಹಂಕಾರ. ಬೇಡಪ್ಪ, ನಿನ್ನಂಥ ಹೆಂಗಸಿನ ಜೊತೆ ನನಗೂ ಇರೋದಕ್ಕೆ ಇಷ್ಟ ಇಲ್ಲ. ಇವತ್ತು ಮನೆ ನಿನ್ನ ಹೆಸರಲ್ಲಿದೆ ಅಂತ ಅಪ್ಪ ಅಮ್ಮನ ಆಚೆ ಹಾಕ್ತಿರೋಳು, ಮುಂದೊಂದು ದಿನ ಯಾವುದೋ ಒಂದು ವಿಷಯಕ್ಕೆ ನನ್ನ ಮೇಲೆ ನಿನಗೆ ಬೇಜಾರಾಯಿತು ಅಂತ ನನ್ನನ್ನು ಈ ಮನೆಯಿಂದ ಆಚೆ ಹಾಕ್ತೀಯಾ? ಅದರಲ್ಲೇನು ಆಶ್ಚರ್ಯನೇ ಇಲ್ಲ. ಅಮ್ಮ, ಅಪ್ಪ, ಬನ್ನಿ ನಾವಿಲ್ಲಿಂದ ಹೊರಟೋಗೋಣ. ಆಕಾಶ್, ಬೇಡಪ್ಪ, ನನ್ನ ಮಾತು ಕೇಳು. ಅಮ್ಮ, ಬೇಡಮ್ಮ, ಇಂಥ ಹೆಣ್ಮಗಳ ಜೊತೆ ನಾನು ಸಂತೋಷವಾಗಿ ಜೀವನ ಮಾಡೋಕ್ಕಾಗಲ್ಲ. ನಿನಗೆ ಗೊತ್ತು ಅವಳು ಎಂತವಳು ಅಂತ ನಿನಗೆ ಗೊತ್ತಾಗಿದೆ. ಬೇಡಮ್ಮ, ಬಾ, ನೆಮ್ಮದಿಯಾಗಿ ನಾವೆಲ್ಲರೂ ಇರೋಣ. ಅಪ್ಪ, ನನ್ನನ್ನು ಬಿಟ್ಟು ಹೋಗ್ಬೇಡ. ನಾನು ನಿನ್ನ ಜೊತೆನೇ ಬರ್ತೀನಿ, ಅಮ್ಮನ ಜೊತೆ ನಾನು ಇರಲ್ಲ. ಆಯ್ತು, ಬಾ ಮಗನೆ, ಹೋಗೋಣ. ಹೀಗೆ ಹೇಳಿ ಆಕಾಶ್ ತಂದೆ ತಾಯಿ ಮತ್ತೆ ಮಗುನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಹೋಗಿ ಹೋಗಿ, ಇವತ್ತಲ್ಲ ನಾಳೆ ವಾಪಸ್ ನನ್ನ ಹತ್ರ ಬಂದೇ ಬರ್ತೀರಾ. ಮನೆ ನನ್ನ ಹೆಸರಲ್ಲಿದೆ, ಮನೆ ನಂದು, ನಮ್ಮಮ್ಮ ನನ್ನ ಸಪೋರ್ಟಿವ್ ಆಗಿದ್ದಾರೆ. ಇನ್ನೇನು ಬೇಕು ನನಗೆ? ಮನೆ ತನ್ನ ಹೆಸರಲ್ಲಿದೆ, ತಾಯಿ ತವ್ರ ಮನೆಯವ್ರು ತನ್ನ ಸಪೋರ್ಟಿವ್ ಆಗಿದ್ದಾರೆ ಅಂತ ರಾಧಿಕಾಗೊಂಥರ ಅಹಂಕಾರನೇ ಬಂದ್ಬಿಟ್ಟಿರತ್ತೆ. ಹಾಗಾಗಿ ಅವಳು ಗಂಡ ಮಗು ಮನೆ ಬಿಟ್ಟು ಹೋಗ್ತಾ ಇದ್ರು ಅವರನ್ನು ತಡೆಯಲ್ಲ. ಹೀಗೆ ದಿನಗಳು ಕಳೀತಾ ಹೋಗ್ತಿರತ್ತೆ. ಬಿಟ್ರೆ ಗಂಡ ಮಗು ಮಾತ್ರ ವಾಪಸ್ ಬರೋದಿಲ್ಲ. ಅಮ್ಮ, ನಮ್ಮ ಅತ್ತೆ ಮಾವನ ಜೊತೆ ನನ್ನ ಗಂಡ ಮಗುನು ಹೋಗಿ ಎಷ್ಟು ತಿಂಗಳುಗಳೇ ಆಯ್ತಮ್ಮ. ಅವ್ರು ಇವತ್ತೆಲ್ಲ ನಾಳೆ ವಾಪಸ್ ಬರ್ತಾರೆ ಅಂತ ನಾನು ಕಾಯ್ತಾ ಇದ್ದೆ. ಆದರೆ ಅವ್ರು ವಾಪಸ್ ಬರೋ ಲಕ್ಷಣನೇ ಕಾಣ್ತಾ ಇಲ್ಲ. ಈ ಮನೇಲಿ ನಾನು ಒಬ್ಬಳೇ ಆಗ್ಬಿಟ್ಟಿದ್ದೀನಮ್ಮ. ಈ ದೊಡ್ಡ ಮನೇಲಿ ಒಬ್ಬಳೇ ಇರೋದು ನನಗೆ ಹಿಂಸೆ ಅನ್ನಿಸ್ತಿದೆ. ನೀನು ಬಾ ಅಮ್ಮ, ನೀನು ಬಂದೊಂದಷ್ಟು ದಿನ ನನ್ನ ಜೊತೆ ಇರು. ಅಲ್ಲಮ್ಮ, ನೀನು ಒಬ್ಬಳೇ ಇದೆಯಾ ಅಂತ ನಾನೆಲ್ಲಿ ಮನೆಯೆಲ್ಲ ಬಿಟ್ಟು ಬಂದು ನಿನ್ನ ಜೊತೆ ಇರೋಕ್ಕಾಗುತ್ತಾ? ಅದು ಈಗ ನಿನ್ನ ಗಂಡ ನೋಡಿದ್ರೆ ಸದ್ಯ ಅಂತೂ ಬರಂಗೆ ಕಾಣ್ತಿಲ್ಲ, ಬರ್ತಾರೋ ಇಲ್ಲ ಅದು ಗೊತ್ತಿಲ್ಲ. ಹಾಗಾಗಿ ನಾನು ನಿನ್ನ ಜೊತೆ ಅಲ್ಲೇ ಇರೋಕ್ಕಾಗುತ್ತಾ ಹೇಳು? ಸರಿ, ಹಾಗಾದರೆ ನಾನೇ ಅಲ್ಲಿಗೆ ಬರಲಾ? ಅಲ್ವೇ ರಾಧಿಕಾ, ನಾವೀಗ ನಿನ್ನ ತಮ್ಮನಿಗೆ ಹುಡುಗಿ ನೋಡ್ತಾ ಇದ್ದೀವಿ. ಇನ್ನೇನು ಸದ್ಯದಲ್ಲೇ ಅವ್ನ ಮದುವೆ ಸೆಟಲ್ ಆಗುತ್ತೆ. ಈ ಸಮಯದಲ್ಲಿ ನೀನು ಈ ರೀತಿ ಬಂದು ತವ್ರ ಮನೇಲಿ ಕೂತ್ಕೊಂಡ್ರೆ ಅವನ ಮದುವೆಗೆ, ಅವನ ಹೊಸ ಸಂಬಂಧಕ್ಕೆ ಸಮಸ್ಯೆ ಆಗ್ಬೋದು. ಏನು, ಹಾಗೆ ಆಗತ್ತೆ. ಹುಡುಗನಕ್ಕ ಈ ರೀತಿ ಗಂಡನ್ನ ಮನೆ ಎಲ್ಲ ಬಿಟ್ಟು ತವ್ರ ಮನೆಗೆ ಬಂದು ಕೂತ್ಕೊಂಡಿದ್ದಾಳೆ ಅಂದರೆ ಹುಡುಗಿನ ಕೊಡೋಕ್ಕೆ ಒಪ್ಕೊಳ್ಳಲ್ಲ. ಹಾಗಾಗಿ ನೀನೇನು ಬರಕ್ಕೆ ಹೋಗಬೇಡ.
ಅಲ್ವೇ ನಿನ್ಗೆ ನಿನ್ ಗಂಡನ ಮನೆಯವ್ರು ಎಲ್ಲರಿಂದನೂ ಕಿರಿಕಿರಿ ಆಗ್ತಿತ್ತು. ಈಗಂತೂ ಯಾರು ಇಲ್ವಲ್ಲ, ಆರಾಮಾಗಿರು, ಸ್ವಂತ ಮನೆ, ಆರಾಮಾಗಿರು ಮನೇಲಿ. ಅಮ್ಮ, ನನ್ನಿಂದಾಗಿ ನನ್ನ ತಮ್ಮನ ಮದ್ವೆಗೆ ಸಮಸ್ಯೆ ಆಗುತ್ತಾ? ಹೌದು, ಮತ್ತಿನ್ನೇನು, ಗಂಡ ಮಗುನು ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ಕೊಳ್ಳೋಕ್ಕೂ ಮೊದಲು ನೀನೊಂದು ಸ್ವಲ್ಪ ಹುಷಾರಾಗಿರ್ಬೇಕಿತ್ತು. ಈಗ ನೋಡು ಏನ್ ಪರಿಸ್ಥಿತಿ ಮಾಡ್ಕೊಂಡಿದ್ಯಾ. ಏನು ಮಾಡೋಕ್ಕಾಗಲ್ಲ, ನಿನ್ ಗಂಡ ಬಂದ್ರೆ ಸರಿ, ಇಲ್ಲಾಂದ್ರೆ ಒಬ್ಳೆ ನಿನ್ ಜೀವನ ನಡೆಸ್ಬೇಕು. ತಾಯಿ ಮಾತು ಕೇಳಿ ರಾಧಿಕಾ ಕುಸ್ತು ಹೋಗ್ಬಿಡ್ತಾಳೆ. ತಾಯಿ ಸಪೋರ್ಟ್ ಇಂದನೇ ರಾಧಿಕಾ ಇಷ್ಟೆಲ್ಲ ಮಾಡ್ಕೊಂಡಿರ್ತಾಳೆ. ಆದ್ರೆ ಈಗ ಅವಳು ತಾಯಿನೇ ಅವಳಿಗೆ ಕೈ ಕೊಟ್ಟಿರ್ತಾಳೆ. ಛ, ಅಮ್ಮ ಹೇಳ್ಕೊಟ್ಟ ಹಾಗೆ ಎಲ್ಲ ಕೇಳ್ತಾ ಬಂದೆ. ಅದು ಸರಿನೋ ತಪ್ಪೋ ಒಂದು ಯೋಚನೆ ಮಾಡಲಿಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ಮ ಅತ್ತೆ ಮಾವ ಎಷ್ಟು ಒಳ್ಳೆಯವರಿದ್ರು. ನನಗೇನೂ ಸಮಸ್ಯೆ ಮಾಡ್ತಿರ್ಲಿಲ್ಲ, ನನ್ನ ಗಂಡನೂ ಅಷ್ಟೆ. ಎಲ್ಲ ಚೆನ್ನಾಗಿತ್ತು, ನನ್ನ ಕೈಯಾರೆ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ. ನನ್ನಂಥವ್ರಿಗೆ ಕೊನೆಗೆ ಇದೇ ಗತಿ ಆಗೋದು ಅನ್ಸುತ್ತೆ. ನನ್ನ ಕೈಯಾರೆ ನನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟೆ. ಎಲ್ಲ ಇದ್ದು ಇಲ್ದ ಹಾಗಾಗೋಯ್ತು ನನ್ನ ಜೀವನ. ಏನು ಮಾಡೋಕ್ಕಾಗಲ್ಲ, ಮಾಡಿದ ತಪ್ಪಿಗೆ ಅನುಭವಿಸ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.